ಮನೆ ಕಟ್ಟುವ ವಿಷಯದಲ್ಲಿ ದೇವರು ತನ್ನ ಆಲೋಚನೆಯನ್ನು ನಮಗೆ ತಿಳಿಸಿರುವಂತ ಅನೇಕ ಸಂಗತಿಗಳು, ಜ್ಞಾನ ಮತ್ತು ಆತನು ಯಾರಾಗಿದ್ದಾನೆ ಎಂಬುದಾಗಿ ತಿಳಿದುಕೊಳ್ಳುವಂತ ಸಮಯಕ್ಕೆ ನಾವು ಬಂದಿದ್ದೇವೆ. ನನ್ನ ಶರಣನು ಎಂಬುದಾಗಿ ನಾವು 147ನೇ ಕೀರ್ತನೆಯ ವಿಷಯದಲ್ಲಿ ಬರೆದಿದ್ದೇವೆ. ಶರಣು ಎಂಬುದಾಗಿ ಹೇಳುವುದಾದರೆ ನಿಜವಾದ ಅರ್ಥ ಅದು ಬಂಡೆ. ಆ ಬಂಡೆ ನನ್ನ ಕರ್ತನಾದ ಯೇಸು ಕ್ರಿಸ್ತನು. ಆತನ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕು. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಆತನನ್ನು ತಿಳಿದುಕೊಳ್ಳುವುದಾದರೆ ನಿಮಗೆ ನಿತ್ಯ ಜೀವವಿದೆ ಎಂಬುದಾಗಿ. ಪ್ರಿಯರೇ, ಎಷ್ಟೋ ಜನರು ಆತನನ್ನು ತಿಳಿದುಕೊಳ್ಳದೆ ಅವರು ಅನೇಕ ಸಂಕಷ್ಟ ಪ್ರಯಾಸಗಳಿಂದ ತುಂಬಿದ್ದಾರೆ. ಅವರು ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಂಡಿದ್ದಾರೆ. ಬೇರೆ ನಾನು ಇವತ್ತು ಸಂದೇಶಕ್ಕಾಗಿ ಬರ್ತೀನಿ, ಹೆಚ್ಚು ಮಾತುಗಳನ್ನು ಹೇಳಲ್ಲ. ಈ ಸಂದೇಶ 2-3 ಸಂದೇಶ ಆಗ್ಬೋದು ಅಥವಾ 2 ಸಂದೇಶ ಆಗ್ಬೋದು. ಇವತ್ತು ನಾನು ಕೆಲವು ವಿಷಯಗಳನ್ನು ಹೇಳಿ ಮುಂದಿನ ಸಂಗತಿಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಯಾರಾಗಿದ್ದಾನೆ, ಏನಾಗಿದ್ದಾನೆ, ಹಳೆ ಒಡಂಬಡಿಕೆಯಲ್ಲಿ ಏನಾಗಿದ್ದನು, ಹೊಸ ಒಡಂಬಡಿಕೆಯಲ್ಲಿ ಸಹ ಏನಾಗಿದ್ದಾನೆ ಎಂಬುದಾಗಿ ನಿಮ್ಮ ಮಧ್ಯೆ ಹಂಚಿಕೊಳ್ಳುವನಾಗಿದ್ದೇನೆ. ಆತ್ಮಿಕರೆಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸುತ್ತಾ ಈ ಸಂದೇಶವನ್ನ ಪ್ರಾರಂಭ ಮಾಡೋಣ. ಯಾರಾದ್ರೂ ನಮ್ಮ ಮಧ್ಯೆ ಈ ವಾಕ್ಯವನ್ನು ಓದುವುದಾದ್ರೆ ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 24ನೇ ವಚನವನ್ನ ನಾವು ಓದಿಕೊಳ್ಳೋಣ. 7:24 ಸುಮಾರು 29ರವರೆಗೆ ಇದೆ, ಅದನ್ನ ಓದಿಕೊಳ್ಳೋಣ. ಯಾರು ಓದ್ತೀರಿ? ಆದ್ದರಿಂದ ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಆದಾಗಿ ಅಸ್ತಿತ್ವ ಮೇಲಿದ್ದರಿಂದ ಇಲ್ಲ. ಆದರೆ ಈ ಮಾತುಗಳನ್ನು ಕೇಳಿಯೂ ಅವುಗಳಂತೆ ನಡೆಯದ ಪ್ರತಿಯೊಬ್ಬನು ಉಸುಬಿನ ಮೇಲೆ ಮನೆಯನ್ನು ಕಟ್ಟಿಕೊಂಡು ಬುದ್ಧಿಹೀನ ಮನುಷ್ಯನನ್ನು ಹೋಲುವನು. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಹೊಡೆಯಿತು. ಆಗ ಧಡಮ್ಮನೆ ಕಸಕೊಂಡಿತು. ಥ್ಯಾಂಕ್ ಯು ಸಿಸ್ಟರ್. ದೇವನಾಮ ಸ್ತೋತ್ರವಾಗ್ಲಿ ವಾಕ್ಯ ಭಾಗಕ್ಕಾಗಿ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಂತ ಸಮಯದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸುತ್ತಾ, ವಿಚಾರಗಳನ್ನು ಮಾತಾಡುತ್ತಾ ಬಂದಿದ್ದಾನೆ. ಪ್ರಿಯರೇ, ಮನೆ ಕಟ್ಟುವ ವಿಚಾರದಲ್ಲಿ ಆತನು ಮಾತಾಡಿದ್ದಾನೆ. ಅದರ ಬಗ್ಗೆ ಸ್ವಲ್ಪ ಹೊತ್ತು ನಾವು ಮತ್ತಾಯನ ಸುವಾರ್ತೆಯಲ್ಲಿ 7ನೇ ಅಧ್ಯಾಯ 24ರಿಂದ 29ರವರೆಗೆ ಅದು ಓದಿಕೊಂಡಿದ್ದೇವೆ. ಆದುದರಿಂದ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಹೋಲುವನು ಎಂಬುದಾಗಿ. ಕಟ್ಟಿದ ಮೇಲೆ ಮಳೆ ಸುರಿಯಿತು, ಹಳ್ಳಗಳು ಬಂದವು, 4 ಕಡೆಯಿಂದ ಗಾಳಿ ಬೀಸಿ ಆ ಮನೆಗೆ ಬಡಿಯಿತು. ಅದಾಗಿ ಅದು ಬೀಳಲಿಲ್ಲ. ಆದರೆ ಪ್ರತಿಯೊಬ್ಬನು ಪ್ರಿಯರೇ, ಯೇಸು ಕ್ರಿಸ್ತನು ಹೇಳಿರುವಂತಹ ಮಾತುಗಳನ್ನ ನಾವು ಕೇಳಬೇಕು ಎಂಬುದಾಗಿ. ಮನೆ ಕಟ್ಟುವ ವಿಷಯದಲ್ಲಿ ಒಂದಕ್ಕೆ ಹೋಲಿಸಿ ಮಾತಾಡುತ್ತಾನೆ. ಅದು ಏನು ಹೋಲಿಸುವಂಥದ್ದು ಈ ಮಾತುಗಳನ್ನು ಎಂಬುದಾಗಿ. ದೇವರ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಯಾವುದಕ್ಕೆ ಹೋಲಿಕೆಯಾಗಿದೆ? ಮನೆ ಕಟ್ಟಿ ಕೊಂಡಿರುವಂತಹ ಎಂಬುದಾಗಿ ಕರ್ತನಾದ ಯೇಸು ಬಗ್ಗೆ ಮೊದಲನಾಗಿ ಸ್ವಾಮಿಯ ಮಾತು ಕೇಳಬೇಕು. ಪ್ರಿಯರೇ, ಆತನೇ ಹೇಳಿದ್ದಾನೆ. ನಾವು 24ನೇ ವಚನದಲ್ಲಿ ನೋಡಿದ್ದೇವೆ. ಮೊದಲದಾಗಿ ನಮ್ಮ ಮನೆ ಸ್ಥಿರವಾಗಿ ಇರಬೇಕಾದರೆ ದೇವರ ಮಾತು ಕೇಳಬೇಕು. ಅದನ್ನು ಹೋಲಿಸಿ ಹೇಳಿದ್ದಾನೆ.
ಅದನ್ನೇ ಹೋಲಿಸಿ ಅದನ್ನು ಹೇಳಿದ್ದಾನೆ, ನನ್ನ ಮಾತನ್ನು ಕೇಳಬೇಕು ಎಂಬುದಾಗಿ. ಮಾತು ಕೇಳದೆ ಮನ ಕೊಳ್ಳುವುದು ಸಾಧ್ಯವಿಲ್ಲ. ಏನು ಮಾಡಿದರೂ ಅದು ನಷ್ಟವೇ, ವೇಸ್ಟ್ ಆಗಿದೆ ಪ್ರಿಯರೇ. ಇನ್ನೇ ಒಬ್ಬ ವ್ಯಕ್ತಿ ಇದ್ದಾನೆ, ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಅವನು ಏನಂತೆ, ಅವನು ಮಾತುಗಳನ್ನು ಕೇಳುತ್ತಾ ಇದ್ದಾನೆ, ಅವನು ಕೇಳಿ ನಡೆಯುವುದಿಲ್ಲ. ಪ್ರಿಯರೇ, ಇದು ಲೋಕದಲ್ಲಿ, ಆತ್ಮಿಕ ಲೋಕದಲ್ಲಿ ಬಹಳ ಎಷ್ಟೋ ಜನರು ದೇವರ ಮಾತುಗಳನ್ನ, CBFC ಇವತ್ತು ಎಷ್ಟೋ ಸೇವಕರನ್ನ, ದಾಸರನ್ನ ಕರೆದು ತಂದು ಸಂದೇಶಕ್ಕೆ ಬಂದಾಗ ಎಷ್ಟೋ ಜನ ಮಾತುಗಳನ್ನು ಕೇಳ್ತಾರೆ, ಆದ್ರೆ ಅದರಂತೆ ನಡೆಯುವುದಿಲ್ಲ. ಇಬ್ಬರು ವ್ಯಕ್ತಿಗಳು ಇಲ್ಲಿ ನಾವು ನೋಡುತ್ತೇವೆ. 7ನೇದು 24ರಿಂದ 29ರವರೆಗೆ. ಒಬ್ಬನು ಬಂಡೆಯ ಮೇಲೆ ದೇವರ ಮಾತುಗಳನ್ನ ಕೇಳಿ ಅದರಂತೆ ನಡೆಯುವಂತೆ ಆತನು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಾಗ ಈ ಲೋಕದ ಸಂಕಷ್ಟ, ಪ್ರಯಾಸಗಳು, ದುಃಖಗಳು, ಬಾಧೆಗಳು, ಅವಮಾನಗಳು ಬಂದರೂ ಸಹಿತ ಆತನು ಸ್ಥಿರವಾಗಿ ನಿಲ್ಲುತ್ತಾನೆ ಎಂಬ ಮಾತು ಕರ್ತನಾದ ಯೇಸು ಕ್ರಿಸ್ತನ ಆಲೋಚನೆ. ದೈವಿಕವಾದಂತ ಆಲೋಚನೆ ನಮ್ಮ ಶರೀರಕ್ಕೆ ಬೇಕು. ಆದರೆ ನಾವು ಏನ್ ಮಾಡುತ್ತೇವೆ, ಸ್ವಬುದ್ಧಿಯನ್ನ ಆಧಾರ ಮಾಡಿಕೊಳ್ಳುತ್ತೇವೆ. ಇಲ್ಲಿ ಇಬ್ಬರು ವ್ಯಕ್ತಿಗಳು ದೇವರ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವರು. ಇನ್ನೊಬ್ಬರು ದೇವರ ಮಾತು ಕೇಳಿದ ಹಾಗೆ ನಟನೆ ಮಾಡುವಂತವರು, ಆಲೋಚಿಸುವಂತವರು, ಆದರೆ ಅನುಸರಿಸದೇ ಇರುವಂತ ವ್ಯಕ್ತಿಗಳು ಈ ಸಂದೇಶದಲ್ಲಿ ಇದ್ದಾರೆ ಪ್ರಿಯರೇ. ಇವತ್ತು ಲೋಕದಲ್ಲಿ ಅನೇಕ ಮಾತುಗಳನ್ನು ಕೇಳುವವರು ಇದ್ದಾರೆ ಪ್ರಿಯರೇ, ಆದರೆ ಏನು ಮಾಡಲ್ಲ, ಕೈಗೊಂಡು ನಡೆಯುವುದಿಲ್ಲ. ಕೇಳುವುದರಿಂದ ನಮಗೆ ಪ್ರಯೋಜನ ಆಗುವುದಿಲ್ಲ. ಆಶೀರ್ವಾದವು ಮೊದಲನೆಯ ವಿಷಯ. ಇಲ್ಲಿ ನಾವು ಕೇಳುವುದರಿಂದ ಮತ್ತು ನಡೆಯುವುದರಿಂದ ನಮಗೆ ಮೊದಲನೆಯ ವಿಷಯವಾದದ್ದು ಕರ್ತನಾದ ಯೇಸು ಕ್ರಿಸ್ತನ ಆಶೀರ್ವಾದವು ನಮಗೆ ಸಿಗುವಂಥದ್ದು ಪ್ರಿಯರೇ. ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯಬೇಕು. ಅದರ ಪ್ರಕಾರ ನಡೆಯದೇ ಇದ್ದರೆ ದೇವರ ಆಶೀರ್ವಾದಗಳು ಹೊಂದಲಿಕ್ಕೆ ನಮಗೆ ಸಾಧ್ಯವಿಲ್ಲ ಪ್ರಿಯರೇ. ಇದು ದೇವರ ವಾಕ್ಯದ ವಿಷಯ. ನನ್ನ ಬೋಧಕರ ವಿಷಯ ಆಗಲಿ, ನನ್ನ ಆಂಟೋನಿ ಬ್ರದರ್ ಅವರ ವಿಷಯ ಅಲ್ಲ. ದೇವರು ಈ ಲೋಕ ಸಂಗತಿಯಲ್ಲಿ ನಡೆಯುವಂತ ಎಲ್ಲ ತ್ರಿಕಾಲ ಜ್ಞಾನ ಉಳ್ಳಂತವನು. ಭೂತ, ವರ್ತಮಾನ, ಭವಿಷ್ಯತ್ ಕಾಲದಲ್ಲಿ ಇರುವಂತ ಸರ್ವಶಕ್ತನಾದಂತ ದೇವರು, ಮನುಷ್ಯನ ಆಲೋಚನೆಯನ್ನ ತಿಳಿದಂತ ದೇವರು ಆತನಾಗಿದ್ದಾನೆ. ಆತನು ಯಾರು ಆಗಿದ್ದಾನೆ ಎಂಬುದಾಗಿ ನೋಡುವಾಗ ಮನುಷ್ಯನ ಹೃದಯದಲ್ಲಿ ನಡೆಯುವಂತ ಅನೇಕ ವಿಷಯಗಳು ಆತನಿಗೆ ಮರೆಯಾಗಿಲ್ಲ, ಬಹಿರಂಗವಾಗಿದೆ. ಮನುಷ್ಯನ ಹೃದಯವು ಆತನಿಗೆ ದೀಪವಾಗಿದೆ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನೇ ಹೇಳುವಂಥದ್ದು. ಯಾರು ಚಡಿ ಹೇಳು, ಅವನು ಹಾಗೆ, ಇವನು ಹೀಗೆ. ನಾವು ಕೆಲವೊಮ್ಮೆ ದೇವಸೇವಕರ ಹತ್ರ ಮಾತಾಡ್ತೀವಿ, ಅವ್ರ ಹಾಗೆ, ಇವರಿಗೆ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಾವು ಚಾಡಿ ಹೇಳಿಕೊಳ್ಳುವಂತ ಸಮಯ ಇಲ್ಲ ಪ್ರಿಯರೇ. ನಮ್ಮ ಮನೆಯನ್ನು ಕಟ್ಟುಕೊಳ್ಳುವಾಗ ದೃಢವಾಗಿ ನಿಲ್ಲಬೇಕು, ಸ್ಥಿರವಾಗಿ ಇರಬೇಕು, ಚೆನ್ನಾಗಿ ಇರಬೇಕು. ದೇವರ ಮಾತನ್ನು ಕೇಳಬೇಕು. ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಬೇಕು, ಅದರಂತೆ ನಡೆಯಬೇಕು. ಕೇಳುವುದರ ಬಗ್ಗೆ ಯೇಸು ಕ್ರಿಸ್ತನು ತುಂಬಾ ವಿಷಯಗಳನ್ನು ಹೇಳಿದ್ದಾರೆ. ನಾವು ಮತ್ತಾಯನ ಸುವಾರ್ತೆಯಲ್ಲಿ 13ನೇ ಅಧ್ಯಾಯ ಕೇಳುವುದರ ವಿಷಯದ ಬಗ್ಗೆ ಹೇಳಿದ್ದಾನೆ ಪ್ರಿಯರೇ. ನಾನು ಇದು ಆರಂಭ, ಹಾಗಾಗಿ ಮೊದಲು ಇದನ್ನ ಹೇಳಿ ನಂತರ ಆತನ ವಿಷಯಗಳು, ಆತನ ದೈವಿಕ ಆಲೋಚನೆಗಳು, ಆತನ ಯಾರಾಗಿದ್ದಾನೆ, ಏನಾಗಿದ್ದಾನೆ, ಆತನ ಸಮಕ್ಷೇಮದಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ತಿಳಿದುಕೊಳ್ಳಬೇಕು ಪ್ರಿಯರೇ. ನಮ್ಮ ಜೀವಿತ ಏನಷ್ಟು ಆತನು ಮಾಡಿದ್ದಾನೆ, ಆತನ ವಿಷಯ ಕೇಳಿಕೊಳ್ಳುವುದಕ್ಕೂ ತಿಳಿದುಕೊಳ್ಳುವುದಕ್ಕೂ ನಮ್ಮ ಜೀವಿತಕ್ಕೆ ಸಮಯ ಸಾಲದು ಪ್ರಿಯರೇ. ಹಾಗಾಗಿ ಆತನು ಉಪದೇಶಕನು, ಅದ್ಭುತಕಾರವಾದಂತ ಉಪದೇಶಕನು. ಸ್ವಾಮಿ ವಿವೇಕಾನಂದರು ಅವರ ವಿಷಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ಉಪರಾಷ್ಟ್ರಪತಿ ಆದಂತ ರಾಧಾಕೃಷ್ಣರು ಸಹಿತ ಹೇಳ್ತಾನೆ, ನನಗೆ ಆತನು ಗುರು ಆಗಿದ್ದಾನೆ ಎಂಬುದಾಗಿ. ಬೇರೆ ಆತನು ನಿಜವಾಗ್ಲೂ ಗುರು ಆಗಿದ್ದಾನೆ. ಆ ದೇವರಿಗೆ ಸಲ್ಲಬೇಕಾದಂತ ಗೌರವವು ಅನ್ಯರು ಸಹ ಸಲ್ಲಿಸುವರಾಗಿದ್ದಾರೆ ಪ್ರಿಯರೇ. ಹಾಗಾಗಿ ನಾವು ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನದಿಂದ ಹೋಗೋಣ ಪ್ರಿಯರೇ. ಕೆಲವು ವಿಷಯಗಳನ್ನ ಹೇಳಿ ಹೋಗೋಣ. ಯಾರಾದ್ರೂ ಹೋದ್ರೆ ಸಿಸ್ಟರ್, ಮತ್ತಾಯನ ಸುವಾರ್ತೆ. ಆ ದಿವಸದಲ್ಲಿ ಯೇಸು ಮನೆಯಿಂದ ಹೊರಟು ಸಮುದ್ರದ ದಡದಲ್ಲಿ ಕೂತುಕೊಂಡನು.
ಬಹಳ ಜನರು ಆತನ ಬಳಿಗೆ ಕೂಡಿ ಬಂದರಿಂದ ಆತನು ದೋಣಿ ಹತ್ತಿ ಕೂತುಕೊಂಡನು. ಆ ಜನರೆಲ್ಲರೂ ದಡದಲ್ಲಿ ನಿಂತಿದ್ದರು. ಆಗ ಆತನು ಅವರಿಗೆ ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನು ಹೇಳಿದನು. ಓದಿ ಸಿಸ್ಟರ್, ಓದಿ. ಹೇಗೆಂದರೆ, ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು. ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು. ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು. ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳೆತವು. ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳಲ್ಲಿ ಬಿದ್ದವು. ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟವು. ಇನ್ನೂ ಕೆಲವು ಒಳ್ಳೆಯ ನೆಲದಲ್ಲಿ ಬಿದ್ದು 100ರಷ್ಟು, 60ರಷ್ಟು, 30ರಷ್ಟು ಕೊಟ್ಟುಳ್ಳವನು ಕೇಳಲಿ ಅಂದನು. ಥ್ಯಾಂಕ್ ಯು ಸಿಸ್ಟರ್. ಕೊನೆಯ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕಿವಿ ಉಳ್ಳವನು ಕೇಳಲಿ ಅಂದನು. ಎಲ್ಲರಿಗೂ ಕಿವಿ ಇದೆ ಲೋಕದಲ್ಲಿ, ಆದ್ರೂ ಕಿವಿ ಇದ್ದು ಕಿವಿ ಇಲ್ಲದವರ ಹಾಗೆ ಎಷ್ಟೋ ಜನರು ಇದ್ದಾರೆ ಪ್ರೇರೆ. ಈತನ ಪ್ರಸಂಗ ಏನ್ ಕೇಳಬೇಕು, ಅವೆಲ್ಲ ನಮಗೆ ತಿಳಿದಿದೆ. ಅನೇಕ ದೈವಿಕ ಸಂಗತಿಗಳು ಈ ಸಾಮ್ಯದಲ್ಲಿ ಮಾತಾಡಿದ್ದಾರೆ. ಸಾಮ್ಯ ರೂಪವಾಗಿ ಅನೇಕ ಸಂಗತಿಗಳನ್ನ ಆತನು ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದಾನೆ. ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಆ ದೇವರೇ ನಮಗೆ ಒದಗಿಸಿಕೊಡಬೇಕು ಪ್ರಿಯರೇ. ಕಿವಿಯುಳ್ಳವನು ಕೇಳಬೇಕು. ಈ ಕಿವಿ ಇಲ್ಲದವನು ಕೇಳಲ್ಲ. ಯೇಸು ಏನು ಹೇಳುತ್ತಿದ್ದಾರೆ ಈ ಸಾಮ್ಯದ ಅರ್ಥ ಎಂಬುದಾಗಿ ನೋಡುವಾಗ, ಬಿತ್ತುವನು ಬಿತ್ತುವುದಕ್ಕೆ ಹೋದನು. ಆ ಬೀಜ ಬಿತ್ತಿದಾಗ ಏನಾಯಿತು? ಮೊದಲನೆಯದು ದಾರಿ ಮಗ್ಗಲಲ್ಲಿ ಕೆಲವು ಬೀಜಗಳು ಬಿದ್ದವು ಎಂಬುದಾಗಿ. ಪ್ರಿಯರೇ, ಕೆಲವು ಬಂಡೆಯ ಮೇಲೆ ಬಿತ್ತು, ಬಂಡೆಯ ನೆಲದಲ್ಲಿ ಬಿತ್ತು. ಮಣ್ಣು ತೆಳ್ಳಗೆ ಇದ್ದರಿಂದ ಅದು ಮೊಳಕೆ ಆಗಲಿಕ್ಕೆ ಆಗದೆ ಹೋಯಿತು. ಬಿಸಿಲು ಏರಿದಾಗ ಏನಾಯಿತು? ಬೇರಿಲ್ಲದ ಕಾರಣ ಒಣಗಿ ಹೋಯಿತು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ಕೆಲವು ಬೀಜಗಳು ಮುಳ್ಳುಗಿಡ ಮಧ್ಯದಲ್ಲಿ ಬಿದ್ದವು. ಮುಳ್ಳುಗಿಡಗಳು ಅವುಗಳನ್ನು ಅಡಗಿಸಿ ಬಿಟ್ಟವು. ಅವು ಬೆಳೆಯುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಹಾಗೆ ಒಳ್ಳೆಯ ನೆಲದ ಮೇಲೆ ಬಿದ್ದಂತಹ ಬೀಜಗಳು 100ರಷ್ಟು, 60ರಷ್ಟು, 30ರಷ್ಟು ಫಲ ನೀಡಿತು ಎಂಬುದಾಗಿ ಈ ಸಾಮ್ಯ ನಮಗೆ ತಿಳಿಯುವಂಥದ್ದು. ಆತ್ಮಿಕ ಗೋಳದಲ್ಲಿ ಇದು ನಡೆಯುತ್ತಾ ಇದೆ ಪ್ರಿಯರೇ. ಒಳ್ಳೆಯ ನೆಲದಲ್ಲಿ 60, 100, 60, 30ರಷ್ಟು ಫಲ, ಹೀಗೆ ಎಲ್ಲೆಲ್ಲಿ ಬಿದ್ದವು ಎಂಬುದಾಗಿ ನೋಡುವಾಗ, ಮೊದಲನೇದಾಗಿ ದಾರಿ ಮಗ್ಗಲಲ್ಲಿ, ಎರಡನೇದು ಬಂಡೆಯ ನೆಲದ ಮೇಲೆ, ಮೂರನೇದಾಗಿ ಮುಳ್ಳು ಗಿಡಗಳಲ್ಲಿ, ನಾಲ್ಕನೇದಾಗಿ ಒಳ್ಳೆಯ ನೆಲದಲ್ಲಿ. ಇದರ ಅರ್ಥ ಏನು ಗೊತ್ತೇ? ನಾವು 18ನೇ ವಚನದಲ್ಲಿ ಅದು ನೋಡುತ್ತೇವೆ ಪ್ರಿಯರೇ. 18ನೇ ವಚನದಿಂದ ಓದಿಕೊಳ್ಳೋಣ. ಸುಮಾರು 22 ವಚನದವರೆಗೂ ಸಿಸ್ಟರ್. ಬಿತ್ತುವವನ ವಿಷಯವಾದ ಸಾಮ್ಯದ ಅರ್ಥವನ್ನು ಕೇಳಿರಿ. ಯಾವನಾದರೂ ಪರಲೋಕ ರಾಜ್ಯದ ವಾಕ್ಯವನ್ನು ಕೇಳಿ ತಿಳುಕೊಳ್ಳದೆ ಇರುವಲ್ಲಿ ಸೈತಾನನು ಬಂದು ಆ ಮನುಷ್ಯನ ಮನಸ್ಸಿನಲ್ಲಿ ಬಿತ್ತಿದ್ದನ್ನು ತೆಗೆದು ಹಾಕುತ್ತಾನೆ. ಈ ಮನುಷ್ಯನೇ ಬೀಜ ಬಿದ್ದ ದಾರಿಯ ಮಗ್ಗುಲಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿದ ಕೂಡಲೇ ಸಂತೋಷದಿಂದ ಅದನ್ನು ಸ್ವೀಕರಿಸುತ್ತಾನೆ. ತನಗೆ ಬೇರಿಲ್ಲದ ಕಾರಣ ಇವನು ಸ್ವಲ್ಪ ಕಾಲ ಮಾತ್ರವೇ ಇದ್ದು ಆ ವಾಕ್ಯದ ನಿಮಿತ್ತವಾಗಿ ಸಂಕಟವಾಗಲಿ ಹಿಂಸೆಯಾಗಲಿ ಬಂದರೆ ಬೇಗನೆ ಎಡವಿ ಬೀಳುತ್ತಾನೆ. ಇವನೇ ಬೀಜ ಬಿದ್ದ ಬಂಡೆಯ ನೆಲವಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಯು, ಐಶ್ವರ್ಯದಿಂದ ಉಂಟಾಗುವ ಮೋಸವು ಈ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೇ ಇರುತ್ತಾನೆ. ಇವನೇ ಮುಳ್ಳುಗಿಡಗಳಲ್ಲಿ ಬೀಜ ಬಿದ್ದ ನೆಲವಾಗಿರುವವನು. ಒಬ್ಬನು ವಾಕ್ಯವನ್ನು ಕೇಳಿ ತಿಳುಕೊಂಡು ಫಲವಂತನಾಗಿ 100ರಷ್ಟಾಗಲಿ, 60ರಷ್ಟಾಗಲಿ, 30ರಷ್ಟಾಗಲಿ ಫಲವನ್ನು ಕೊಡುತ್ತಾನೆ. ಇವನೇ ಒಳ್ಳೆಯ ನೆಲವಾಗಿರುವನು ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ದೇವನಾಮ ಸ್ತೋತ್ರವಾಗಲಿ. ಯೇಸು ಸ್ವಾಮಿ ಇದನ್ನು ಬಿಡಿಸಿ ಹೇಳುತ್ತಾ ಇದ್ದಾನೆ. ಬಿತ್ತುವನ ಸಾಮ್ಯದ ಅರ್ಥ ಏನು ಗೊತ್ತಾ? ಬಿತ್ತುವುದು ಎಂದರೆ ಪರಲೋಕದ ವಿಚಾರಗಳು. ಸ್ಥಾನಿಕನಾದಂತ ಯೋಹಾನನು ಈ ಲೋಕಕ್ಕೆ ಅಡವಿಯಲ್ಲಿ ಪರಲೋಕದ ಸುವಾರ್ತೆ
ಸಾರಲ್ಪಟ್ಟಿತು ಪ್ರಿಯರೇ. ಇವತ್ತು ಪರಲೋಕದ ಸುವಾರ್ತೆ ಅಡಿಯಲ್ಲಿದೆ, ಗುಡ್ಡ ಕಾಡು ಮೇಡುಗಳಲ್ಲಿದೆ, ಬೀದಿಗಳಲ್ಲಿದೆ, ಸಭೆಗಳಲ್ಲಿಲ್ಲ. ಹಾಗಾಗಿ ದೇವರ ಸುವಾರ್ತೆ, ಪರಲೋಕದ ಸುವಾರ್ತೆ ಮೊಟ್ಟ ಮೊದಲಿಗೆ ಅಡವಿಯಲ್ಲಿ ಸ್ಥಾನಿಕನಾದ ಯೋಹಾನನು ಸಾರಿದಂತ ವಿಷಯಗಳನ್ನು ನಾವು ನೋಡಿದ್ದೇವೆ. ಬಿತ್ತುವುದೆಂದರೆ ಪರಲೋಕದ ವಿಚಾರಗಳನ್ನು, ದೇವರ ವಾಕ್ಯವನ್ನು ಕೇಳಿ ತಿಳಿದುಕೊಳ್ಳದೆ ಇರುವುದನ್ನ ಅದು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ಅನೇಕ ಸಾರಿ ಕೇಳುತ್ತೇವೆ, ಅರ್ಥ ಮಾಡಿಕೊಂಡಿರುವುದಿಲ್ಲ. ಹಾಗಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಮಧ್ಯೆ ಹೇಳ್ತಾ ಇದ್ದಾನೆ. ಬೇರೆ ಇಸ್ರಾಯೇಲರಿಗಾದ ಅದೇ ದೊಡ್ಡ ತಪ್ಪು. ಅವರು ಇದ್ದುಕೊಳ್ಳದೆ ಹೋದರು. ಅವರು ದೇವರ ವಿಚಾರದಲ್ಲಿ ಶಾಪಗ್ರಸ್ತರಾದರು, ದೇವರಿಗೆ ವಿರುದ್ಧವಾಗಿ ಸಾಕ್ಷ್ಯ ಹೇಳಿದರು. ಕರ್ತನಾದ ಯೇಸು ಕ್ರಿಸ್ತನನ್ನು ಸಹ ಮರಣದ ಶಿಲುಬೆಗೆ ಆತನು ಅವರಿಗೆ ಒಪ್ಪಿಸುವಾಗ ಅವರು ಹೇಳಿದಂತ ಒಂದು ಮಾತು, ಇವನ ಮರಣಕ್ಕೆ ನಾವು ನಮ್ಮ ಮಕ್ಕಳು ಉತ್ತರ ಕೊಡುತ್ತೇವೆ. 27ನೇ ಅಧ್ಯಾಯ 25, 26 ವಚನಗಳನ್ನು ನೋಡುವಾಗ ಮತ್ತಾಯ ಬರೆದ ಸುವಾರ್ತೆ ಇಲ್ಲಿ ವಿಷಯ ಏನಬೇಕಾಗಿ ಹೇಳುವಾಗ, ಅವರು ಕೇಳದೆ ತಿಳಿದುಕೊಳ್ಳದೆ ಭ್ರಷ್ಟರಾಗಿ ಹೋದರು ಎಂಬುದಾಗಿ. ಪ್ರಿಯರೇ, ಅವರು ಭ್ರಷ್ಟರಾಗಿ ಹೋದರು, ನಾವು ಭ್ರಷ್ಟರಾಗಬಾರದಲ್ಲಿದೆ. ನಾವು ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆಯಬೇಕು, ಅನುಸರಿಸಬೇಕು. ದೇವರು ನಮ್ಮನ್ನ ಹೀಗೆ ಹೇಳಿದ್ದಾನೆ, ಹೀಗೆ ಮಾಡಿದ್ದಾನೆ ಎಂಬುದಾಗಿ ನಾವು ಭಯ ಭಕ್ತಿ ಉಳ್ಳವರಾಗಿರಬೇಕು. ಪ್ರಿಯರೇ, ನಾವು 13ನೇ ಅಧ್ಯಾಯ 14ನೇ ವಚನದಲ್ಲಿ ಹೀಗೆ ನೋಡುತ್ತೇವೆ. 14ನೇ ವಿಷಯದಲ್ಲಿ ಯೆಶಾಯನ ಗ್ರಂಥ 13ನೇ ಮತ್ತಾಯನ ಬರೆದಂತ ಸುವಾರ್ತೆ, ಯೆಶಾಯನ ಹೇಳಿದ ಪ್ರವಾದನೆ ನೆರವೇರುವುದು ಅದೇನೆಂದರೆ ಎಂಬುದಾಗಿದೆ. ಮತ್ತಾಯ 13:14. ಸಿಸ್ಟರ್, ನೀವು ಕಿವಿಯಿದ್ದು ಕೇಳಿದರೂ ತಿಳ್ಕೊಳ್ಳುವುದೇ ಇಲ್ಲ, ಕಣ್ಣಿದ್ದು ನೋಡಿದರೂ ಕಾಣುವುದೇ ಇಲ್ಲ. ಈ ಜನರ ಹೃದಯವು ಕೊಬ್ಬಿತು, ಇವರ ಕಿವಿ ಮಂದವಾಯಿತು, ಇವರು ಕಣ್ಣು ಮುಚ್ಚಿಕೊಂಡಿದ್ದಾರೆ. ತಾವು ಕಣ್ಣಿನಿಂದ ಕಂಡು, ಕಿವಿಯಿಂದ ಕೇಳಿ, ಹೃದಯದಿಂದ ತಿಳಿದು ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೇಗೂ ಹೊಂದಬಾರದೆಂದು ಮಾಡಿಕೊಂಡಿದ್ದಾರೆ ಎಂಬುದು. ಥ್ಯಾಂಕ್ ಯು ಸಿಸ್ಟರ್. ನಮ್ಮ ಪೂರ್ವಿಕರು ಈ ವಿಚಾರದಲ್ಲಿ ದೇವರ ಮಾತುಗಳು, ದೇವರ ಆಜ್ಞೆಗಳು, ದೇವರ ಕಾರ್ಯಗಳನ್ನು ಕೈಗೊಳ್ಳದೆ ನಡೆಯದೆ ಅವರು ಭ್ರಷ್ಟರಾಗಿ ಹೋದರು. ದೇವರಿಂದ ಸ್ವಸ್ಥತೆ, ಆರೋಗ್ಯ, ಸೌಖ್ಯ, ಆಶೀರ್ವಾದಗಳು ಬೇಡವೆಂದು ಅವರು ತಳ್ಳಿಬಿಟ್ಟರು. ಪ್ರಿಯರೇ, ಅವರು ಆಶೀರ್ವದಿಸುವವನನ್ನ ಬಿಟ್ಟು ಬಿಟ್ಟರು, ಆಶೀರ್ವಾದಗಳನ್ನ ಪಡೆಯದೆ ಹೋದರು, ಅವರು ಭ್ರಷ್ಟರಾಗಿ ಹೋದರು. ಪ್ರಿಯರೇ, ಆತನು ಮರಣಕ್ಕೆ ಒಪ್ಪಿಸಿದಾಗ ಆತನು ಯೆಶಾಯನ ಗ್ರಂಥ 53ನೇ ಅಧ್ಯಾಯ 7ನೇ ವಚನದಲ್ಲಿ ಆತನನ್ನ ವಿಚಾರಣೆಗೆ ಪಡಿಸಿದಾಗ ಆತನು ಮೌನವಾಗಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ. ಆತನು ವಧ್ಯಸ್ಥಾನಕ್ಕೆ ಒಯ್ಯಲ್ಪಟ್ಟ ಕುರಿಯಂತೆ ಮೌನವಾಗಿದ್ದನು ಎಂಬುದಾಗಿ. ಅವರ ನೀತಿ ಅದು ದೇವರ ನೀತಿ ಆಗಿರ್ಲಿಲ್ಲ, ಅದು ಸ್ವನೀತಿ, ಸ್ವಬುದ್ಧಿ ಆಗಿತ್ತು. ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಂಡು ಇಸ್ರಾಯೇಲರು ನಡೆದರು. ಕಾನಾನು ಸೇರದೆ ಎಷ್ಟೋ ಜನರು ಹೋದರು. ಪ್ರಿಯರೇ, ಅರಣ್ಯದಲ್ಲಿ ಆ ದೈವಿಕವಾದ ಮಣ್ಣಿನಿಂದ ಒಂದೇ ನೀರನ್ನು ಕುಡಿದಂತವರು, ಅವರು ಗುಡುತ್ತಿದ ನಿಮಿತ್ತ, ಆತನ ಮಾತುಗಳನ್ನ ಕೈಗೊಳ್ಳದೆ ನಿಮಿತ್ತ ಅವರು ಕಾನಾನ್ ನೋಡದೆ ಆ ತಲೆಮಾರು ಸರ್ವನಾಶವಾಯಿತು. ಪ್ರಿಯರೇ, ನಿಜವಾಗ್ಲೂ ಅವರ ಮಕ್ಕಳು ಮೊಮ್ಮಕ್ಕಳು ಕಾನಾನ್ ನೋಡಿದರು. 40 ವರ್ಷ ಅವರು ದೇವರು ಮಾಡಿದ ಮಹಾ ಉಪಕಾರಗಳನ್ನ ಮರೆತರು. ನಾನು ಸಂದೇಶದಲ್ಲಿ ವಿಷಯವನ್ನ ಮಾತಾಡುವನಾಗಿದ್ದೇನೆ. ಪ್ರಿಯರೇ, ಅವರು ಅರ್ಥ ಮಾಡಿಕೊಳ್ಳಲು ನಾವು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡಬೇಕು. ಅನೇಕ ಸಾರಿ ಕೇಳುತ್ತೇವೆ, ಅರ್ಥ ಮಾಡಿಕೊಂಡಿಲ್ಲ. ಹಾಗಾಗಿ ದೇವರ ವಾಕ್ಯವನ್ನು ಕೇಳಿ ಅರ್ಥ ಮಾಡಿಕೊಳ್ಳಬೇಕು. ಪ್ರಿಯರೇ, ಯಾಕೆ ಅವರು ಕೇಳಿದರು, ಅರ್ಥ ಮಾಡಿಕೊಳ್ಳಲಿಲ್ಲ? ಅವರು ಆಸೆ ಏನು ಗೊತ್ತಾ? ದೇವರ ಸ್ವಸ್ಥತೆ ಹೊಂದಬಾರದು ಎಂಬುದಾಗಿ ಅವರ ಆಲೋಚನೆ. ಪ್ರಿಯರೇ,
ಸೌಖ್ಯವನ್ನು ಬೇಡವೆಂದು ನಿರಾಕರಿಸಿದರು ಎಂಬುದಾಗಿ ದೇವರ ವಾಕ್ಯದಲ್ಲಿ ಅವರನ್ನ ಆಧಾರವಿಟ್ಟುಕೊಂಡು ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಈ ಸಾಮ್ಯವನ್ನ ಆತನು ಹೇಳುವನಾಗಿದ್ದಾನೆ. ಈ ಸಾಮ್ಯ ಇಂದಿಗೂ ಜೀವಂತವಾಗಿದೆ. ಅದು ಆತನ ಮಾತುಗಳು, ಜೀವಕ್ಕೆ ನಡೆಸುವಂತ ಮಾತುಗಳು. ಕೇಳದ ಹಾಗೆ ಈ ದಿನಮಾನಗಳಲ್ಲೂ ಅನೇಕರು ಅದೇ ರೀತಿ ಅದೇ ತರ ಇದ್ದಾರೆ ಪ್ರಿಯರೇ. ಎಷ್ಟೋ ಜನರು ಸಭೆಗೆ ಬರುತ್ತಾರೆ. ದೇವ ಸೇವಕರಾದಂತ ಸ್ಟೀವನ್ಸನ್ ಬ್ರದರ್ ಹೇಳಿದ್ರು, ಆರಾಧನೆಯ ವಾಕ್ಯ, ಕರ್ತನ ಶ್ರಮ ಸಂಕಟ ವಾಕ್ಯ ಯಾರಿಗೂ ಬೇಡವಾಗಿದೆ. ಬೇರೆ ನಿಜವಾದ ಆರಾಧನೆ, ಆತನ ಶ್ರಮ ಸಂಕಟಗಳು ನಮ್ಮಲ್ಲಿ ಪ್ರಾಮುಖ್ಯವಾದಂತ ವಿಷಯ. ಅದು ಸಭೆಯಲ್ಲಿ ಆ ವಾಕ್ಯವನ್ನು ಇಲ್ಲದಿದ್ದರೆ ಅದು ಆರಾಧನೆಯೇ ಅಲ್ಲ. ಆತನು ನಮಗೋಸ್ಕರ ತನ್ನ ಪ್ರಾಣವನ್ನೇ ಈ ಲೋಕಕ್ಕೆ ದಾರ ಏರದಂತವನು. ಕೇವಲ ಜನಾಂಗ ಈ ಜಾಗದ ನಿಜವಾಗಿಯೂ ಯೋಗ್ಯವಾದ ಆರಾಧನೆ, ದೇವರಿಂದ ಬರುವ ಅನೇಕ ಆಶೀರ್ವಾದ, ದೇವರಿಂದ ಬರುವ ಸ್ವಸ್ಥತೆ, ಸೌಖ್ಯ ಬೇಡವೆಂದು ಅವರು ನಿರಾಕರಿಸಿದರು. ಕೇಳಿದರು, ಕೇಳದ ಹಾಗೆ ಆದರು. ಈ ದಿನಮಾನಗಳಲ್ಲೂ ಸಹಿತ ಅವರು ಅನೇಕರಿದ್ದಾರೆ. 16ನೇ ವಚನದಲ್ಲಿ ಅದು ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. 16ನೇ ವಿಷಯಕ್ಕೆ ನಾವು ಹೋಗೋಣ. ಬೇರೆ ಆದರೆ ನಿಮ್ಮ ಕಣ್ಣು ಕಾಣುತ್ತವೆ, ನಿಮ್ಮ ಕಿವಿ ಕೇಳುತ್ತವೆ, ಆದದರಿಂದ ನೀವು ಧನ್ಯರು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನೋಡುತ್ತಿರುವ ಕಾರ್ಯಗಳನ್ನು ಬಹುಮಂದಿ ಪ್ರವಾದಿಗಳು, ಸತ್ಪುರುಷರು ನೋಡಬೇಕೆಂದು ಅಪೇಕ್ಷಿಸಿದರೂ ನೋಡಲಿಲ್ಲ. ನೀವು ಕೇಳುತ್ತಿರುವ ಸಂಗತಿಗಳನ್ನು ಅವರು ಕೇಳಬೇಕೆಂದು ಅಪೇಕ್ಷಿಸಿದರೂ ಕೇಳಲಿಲ್ಲ. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಇನ್ನು ಅವರ ವಿಷಯದಲ್ಲಿ ನಾವು ಕೇಳಿದ್ದೇವೆ. 8ನೇ ಅಧ್ಯಾಯ ಯೇಸು ಕ್ರಿಸ್ತನು ನಮಗೆ ದೇವರ ಚಿತ್ತದ ವಿಷಯದಲ್ಲಿ ಮಾತಾಡಿದ್ದಾನೆ. 8:4ನೇ ವಿಷಯದಲ್ಲಿ ನಾವು ನೋಡೋಣ. ಅದೇ ಬಿತ್ತುವನ ಸಾಮ್ಯದ ವಿಷಯದಲ್ಲಿ ಇದೆ. 8:4 ಓದಿ ಸಿಸ್ಟರ್. ಲೂಕನ ಬರೆದ ಸುವಾರ್ತೆ ಬಹು ಜನರು ಗುಂಪು ಕೂಡಿರುವಾಗ ಪಟ್ಟಣದಿಂದ ಜನರು ಆತನ ಬಳಿಗೆ ಬರುತ್ತಿರಲು ಆತನು ಸಾಮ್ಯ ರೂಪವಾಗಿ ಹೇಳಿದ್ದೇನೆಂದರೆ, ಬಿತ್ತುವವನು ಬೀಜವನ್ನು ಬಿತ್ತುವುದಕ್ಕೆ ಹೊರಟನು. ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದು ತುಳಿಯಲ್ಪಟ್ಟವು. ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅವುಗಳನ್ನು ತಿಂದು ಬಿಟ್ಟವು. ಬೇರೆ ಕೆಲವು ಬೀಜ ಬಂಡೆಯ ಮೇಲೆ ಬಿದ್ದವು. ಅವು ಮೊಳೆತು ತ್ಯಾವವಿಲ್ಲದ ಕಾರಣ ಒಣಗಿ ಹೋದವು. ಮತ್ತೆ ಕೆಲವು ಬೀಜ ಮುಳ್ಳುಗಿಡಗಳ ನಡುವೆ ಬಿದ್ದವು. ಅವುಗಳ ಸಂಗಡ ಮುಳ್ಳುಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿಬಿಟ್ಟವು. ಇನ್ನೂ ಕೆಲವು ಬೀಜ ಒಳ್ಳೆಯ ನೆಲದಲ್ಲಿ ಬಿದ್ದು ಮೊಳೆತು 100ರಷ್ಟು ಫಲವನ್ನು ಕೊಟ್ಟವು. ಈ ಮಾತುಗಳನ್ನು ಹೇಳಿ ಆತನು, ಕೇಳುವುದಕ್ಕೆ ಕಿವಿಯುಳ್ಳವನು ಕೇಳಲಿ ಎಂದು ಕೂಗಿದನು. ಈ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಸುವಾರ್ತೆಯಲ್ಲಿ ಅನೇಕ ವಿಷಯಗಳು, ಮತ್ತಾಯನು, ಲೂಕನು ಮತ್ತು ಮಾರ್ಕನು ಲೂಕನು ತನ್ನ ಸಾಮ್ಯವನ್ನ ಹೇಳಿದಂತ ವಿಷಯಗಳನ್ನ ತಿಳಿಸಿದ್ದಾನೆ. ಬೇರೆ ಅನೇಕ ವಿಷಯಗಳು ನಾವು ಈ ವಾಕ್ಯ ಸಂದೇಶದಲ್ಲಿ ನೋಡುತ್ತೇವೆ. 7:24ರಲ್ಲಿ ಆತನು ಒಂದು ವಿಷಯವನ್ನ ಮಾತಾಡ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 7ನೇ ವಿಷಯದಲ್ಲಿ. ಈ ಮೆಸೇಜ್ ಅನ್ನ ನಾನು ಮಧ್ಯೆ ಕಟ್ ಮಾಡ್ತೀನಿ, ಯಾಕಂದ್ರೆ ಸಮಯದ ಅಭಾವ ಇರೋದ್ರಿಂದ ನಾನು ಆ ಸಂದೇಶವನ್ನ ಮೊಟಕುಗೊಳಿಸ್ತೇನೆ. 7:24ರಲ್ಲಿ ಸಹಿತ ಒಂದು ವಿಷಯ ಇದೆ. ಮನೆಯನ್ನು ಕಟ್ಟುವ ವಿಷಯದಲ್ಲಿ ಯೇಸು ಕ್ರಿಸ್ತನು ಹೇಳಿರುವ ವಿಷಯ, ಮನೆ ಕಟ್ಟಿಕೊಳ್ಳಬೇಕಾದ್ರೆ ಇರಬೇಕಾದ್ರೆ ಏನು ಮಾಡಬೇಕಾಗಿದೆ? ಯೇಸು ಕ್ರಿಸ್ತನ ಮಾತುಗಳನ್ನು ಕೇಳಬೇಕು, ಕೇಳಿ ಅದರಂತೆ ನಡೆಯಬೇಕು. ಅವರು ಕೇಳಿ ನಡೆಯುವವರು ಯಾರಂತೆ? ಬಂಡೆಯ ಮೇಲೆ ಮನೆ ಕಟ್ಟಿದವರು. ನಾನು ಪುನಃ ಬರ್ತಾ ಇದ್ದೇನೆ. 24ನೇ ವಚನ, ಬುದ್ಧಿಯುಳ್ಳ ಮನುಷ್ಯನು ದೇವರ ಮಾತು ಕೇಳುವುದಾದರೆ ನಾವು ಬುದ್ಧಿ ಉಳ್ಳವರು ಆಗುತ್ತೇವೆ, ನಾವು ಜ್ಞಾನಿಗಳಾಗುತ್ತೇವೆ. ಜ್ಞಾನಿಗಳು ಅಂದ್ರೆ ಏನು ಪ್ರಿಯರೇ? ಕೆಲವರಿಗೆ ಎಷ್ಟೋ ಬಹಳ ದೊಡ್ಡ ಮಾತುಗಳು, ದೊಡ್ಡ ತಿಳುವಳಿಕೆಯನ್ನ ಮಾತುಗಳು ಹೇಳುವುದೇ ಜ್ಞಾನಿಗಳು. ಇಲ್ಲ ಪ್ರಿಯರೇ, ಜ್ಞಾನ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವಂಥದ್ದು ಕ್ರಮಬದ್ಧವಾದಂತ ಜೀವಿತ, ಕ್ರಮಬದ್ಧವಾದಂತ ದೈವಿಕ ಆಲೋಚನೆ, ಕ್ರಮಬದ್ಧವಾದಂತ ನಡೆ, ಕ್ರಮಬದ್ಧವಂತ ನುಡಿ. ಅದು ಜ್ಞಾನಕ್ಕೆ ಹೋಲಿಕೆಯಾಗಿದೆ. ಕ್ರಮ ಇಲ್ಲದೆ
ಯಾವುದೂ ಇಲ್ಲ ಪ್ರಿಯರೇ. ಅದೇ ಜ್ಞಾನ. ಆ ಕ್ರಮದಲ್ಲಿ ನಡೆಯುವುದಂಥದ್ದು ದೇವ ಸೇವಕರ ಕಾರ್ಯಗಳು, ದೇವಜನರ ಕಾರ್ಯಗಳು, ಆ ಮನೆಯನ್ನ ಕಟ್ಟಿಕೊಳ್ಳುವಂತ. ಯಾಕಂದ್ರೆ ಆ ಜ್ಞಾನದ ವಿಷಯದಲ್ಲಿ ಜ್ಞಾನವುಳ್ಳ ಮನುಷ್ಯನು ತನ್ನ ಮನೆಯನ್ನು ಎಂಬುದಾಗಿ ದೇವರ ಮಾತುಗಳನ್ನ, ದೇವರ ಜ್ಞಾನವುಳ್ಳಂತವನು ಉಳ್ಳವನು ಇನ್ನೊಬ್ಬನು ಬುದ್ಧಿ ಇಲ್ಲದವನು. ಈನನು ಉಸಿಬಿನ ಮೇಲೆ ಅಂದ್ರೆ ಮರಳಿನ ಅಲ್ಲಿ ಪಟ್ಟಿದೆ ಪ್ರಿಯರೇ. 4 ಮನೆ ಸುರಕ್ಷಿತವಾಗಿರುತ್ತದೆ ಅಂದ್ರೆ ದೇವರ ವಾಕ್ಯಗಳನ್ನ ಕೇಳಿ ಅದರಂತೆ ನಡೆಯುವ ಎಂಬುದಾಗಿ ಕರ್ತನಾದ ಯೇಸು ಕ್ರಿಸ್ತ. ಪ್ರಿಯರೇ, ನನ್ನ ಜೀವಿತದಲ್ಲೂ ನಾನು ಎಷ್ಟೋ ಸಲ ವಾಕ್ಯ ಕೇಳಿದ್ದೇವೆ. ಆ ಬೀಜ ಬಿತ್ತಿದ ಬಂಡೆಯ ಮೇಲೋ ಅಥವಾ ಮುಳ್ಳಿಗಿಡದ ಮೇಲೆ ಬಿದ್ದಂತ ಬೀಜಗಳ ಹಾಗೆ ಬಂಡೆಯ ಮೇಲೆ ಬಿದ್ದಂತಹ ಬೀಜ ಸ್ವಲ್ಪ ಮಣ್ಣಿರುವುದರಿಂದ ಅದು ಮೊಳೆತು ಬೇರಿಲ್ಲದ ಕಾರಣ ಅದು ಒಣಗಿ ಹೋಯಿತು, ಅಥವಾ ನೀರಿಲ್ಲದ ಕಾರಣ ಅದು ಒಣಗಿ ಹೋಯಿತು. ಮುಳ್ಳುಗಿಡಗಳಲ್ಲಿ ಬಿದ್ದಂತಹ ಬೀಜಗಳು ಸಹಿತ ಆತನನ್ನ ಅಡಗಿಸಿ ಹೇಳುವುದಕ್ಕೆ ಸಾಧ್ಯವೇ ಆಗಲಿಲ್ಲ. ನಮ್ಮ ಜೀವಿತದಲ್ಲೂ ಸಹಿತ, ನನ್ನ ಆತ್ಮಿಕ ಜೀವಿತದಲ್ಲೂ ನಾನು ಅಂತ ನೋವನ್ನು ಅನುಭವಿಸಿದ್ದೇನೆ ಪ್ರಿಯರೇ. ದೇವರ ಮಾತಿಗೆ ಒಳಗಾಕಬೇಕು. ದೇವರು ಹೇಳಿದ್ದಾನೆ, ನಮ್ಮನ್ನ ಪಾಪ ಮಾಡಬೇಡಿರಿ ಎಂಬುದಾಗಿ. ನಾವು ಪಾಪ ಮಾಡಬಾರದು. ದೇವರ ಮಾತುಗಳನ್ನ, ದೇವರ ಸಂಗತಿಗಳನ್ನ ಕೈಗೊಂಡು ನಡೆಯಬೇಕು. ನಾವು ಜ್ಞಾನ ಇರುವವರಾಗಿರಬೇಕು. ನಾವು ಈ ಲೋಕದಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ, ದೇವರ ಜ್ಞಾನ ಉಳ್ಳವರಾಗಿ ನಾವು ನಡೆದುಕೊಳ್ಳಬೇಕೆಂಬುದಾಗಿ ದೇವರ ಇಷ್ಟ, ನಮ್ಮಿಷ್ಟ ಅಲ್ಲ ಪ್ರಿಯರೇ, ನಮ್ಮ ಸ್ವಬುದ್ಧಿ ಅಲ್ಲ. ನಾವು ಸ್ವಬುದ್ಧಿಯನ್ನು ಆಧಾರ ಮಾಡಿಕೊಳ್ಳಿ ಇನ್ನೊಬ್ಬರನ್ನು ಮೆಚ್ಚಿಸುವುದಕ್ಕೂ, ಇನ್ನೊಬ್ಬರ ಮುಂದೆ ತಮ್ಮನ್ನೇ ನಾವು ಹೊಗಳಿಕೊಳ್ಳುವುದಕ್ಕೂ ಇಲ್ಲ ಪ್ರಿಯರೇ. ಮನುಷ್ಯನ ಜ್ಞಾನ ಆತನಿಗೆ ಇಷ್ಟವಿಲ್ಲ. ಆತನು ಅಜ್ಞಾನಿಗಳನ್ನ ಆರಿಸಿಕೊಂಡಿದ್ದಾನೆ, ಜ್ಞಾನವಿಲ್ಲದವರನ್ನ ಈ ಲೋಕದಲ್ಲಿ ಆರಿಸಿಕೊಂಡಿದ್ದಾನೆ. ಪಾಂಡಿತ್ಯ ಇರುವರು ಜ್ಞಾನಿಗಳು. ಪ್ರಿಯರೇ, ಯೂಸುಫನ ಜೀವಿತದಲ್ಲಿ ನಾವು ನೋಡುತ್ತೇವೆ, ಆ ಐಗುಪ್ತ ದೇಶದಲ್ಲಿ ಮಹಾಪಂಡಿತರು, ವಿದ್ಯಾಂಸರು, ಸತ್ಯವೇದ ಮಹಾಪಂಡಿತರುಗಳಲ್ಲಿ ಜ್ಞಾನವುಳ್ಳಂತಹ ಆ ಸ್ಥಾನದಲ್ಲಿ ಇದ್ರು ಪ್ರಿಯರೇ. ಏನು ಜ್ಞಾನ ಇಲ್ಲಂತಹ ಯೂಸುಫನ ಜೀವಿತವನ್ನ ನೋಡುವಾಗ ದೇವರ ಕಾರ್ಯಗಳು ಐಗುಪ್ತದಲ್ಲಿಯೂ ಸಹಿತ ಆತನನ್ನ ಉನ್ನತ ಅಧಿಕಾರಿಯಾಗಿ ನಿಲ್ಲಿಸುವಂತೆ, ದೇವರಿಗೆ ಒಳಗಾದಂತ, ತನ್ನನ್ನೇ ತಾನು ತಗ್ಗಿಸಿಕೊಂಡಂತ, ನನ್ನ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಎಂಬುದು ಹೇಳಿದಂತಹ ಯೋಸಫನ ಜೀವಿತ ಪ್ರಿಯಾಗಿ ಹೋದನು ಪ್ರಿಯರೇ. ಆತನನ್ನು ನಾನು ಕರೆಯುವಂಥದ್ದು ಕೃಷಿ ಮಂತ್ರಿ ಎಂಬುದಾಗಿ, ದವಸ ಧಾನ್ಯಗಳನ್ನ ಬರಗಾಲದಲ್ಲಿ ಸಿದ್ಧಪಡಿಸಿದಂತ ಆ ದೇವರು. ಬೇರೆ ಆ ಬಂಡೆಯ ಮೇಲೆ, ಕ್ರಿಸ್ತನೆಂಬ ಬಂಡೆಯ ಮೇಲೆ ಮನೆ ಕಟ್ಟುವರಾದರೆ ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ, ಅದು ದೃಢವಾಗಿರುತ್ತದೆ. ಪ್ರಿಯರೇ, ನಾವು ಜ್ಞಾನೋಕ್ತಿ ಒಂದು ವಚನವನ್ನ, ಜ್ಞಾನದ ಬಗ್ಗೆ ಹೇಗೆ ಜ್ಞಾನ ಬರುತ್ತದೆ ಎಂಬುದಾಗಿ ಓದಿಕೊಳ್ಳೋಣ. ಜ್ಞಾನೋಕ್ತಿ 1:7 ಜ್ಞಾನೋಕ್ತಿ 7ನೇ ವಚನದಲ್ಲಿ ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿ 1ನೇ ಅಧ್ಯಾಯ ಜ್ಞಾನೋಕ್ತಿ 7. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು, ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡಿ. 1:7. ಮತ್ತೆ ಓದಿ, 8-9 ಓದಿ. ಇದೆ, ಮಗನೇ, ನಿನ್ನ ತಂದೆಯ ಉಪದೇಶವನ್ನು ಕೇಳು, ನಿನ್ನ ತಾಯಿಯ ಬೋಧೆಯನ್ನು ತೊರೆಯಬೇಡ. ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ, ಕೊರಳಿಗೆ ಹಾರ. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ಒಪ್ಪಲೇಬೇಡ. ಅವರು ನಮ್ಮೊಂದಿಗೆ ಬಾ, ರಕ್ತಕ್ಕಾಗಿ ಹೊಂಚು ಹಾಕೋಣ, ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕೆ ಕಾದಿರೋಣ. ಸಾಕು ಸಿಸ್ಟರ್. ಯೆಹೋವನ ಭಯವೇ ತಿಳಿವಳಿಕೆಗೆ ಮೂಲವು ಎಂಬುದಾಗಿ ಇಲ್ಲಿ ಬರೆಯ. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಪ್ರಿಯರೇ.
ಯೆಹೋವನ ಭಯ ಏನಾಗಿದೆ? ತಿಳುವಳಿಕೆಗೆ ಮೂಲವಾಗಿದೆ. ಮೂರ್ಖರಾದರೆ ಏನು ಮಾಡುತ್ತಾರೆ? ಜ್ಞಾನವನ್ನು ಶಿಕ್ಷೆ ಪ್ರಿಯರೇ, ಹಾಗಾಗಿ ಅಸಡ್ಡೆ ಅಂದರೆ ತಾಸ್ಯ ಇರಬೇಕು. ಮನುಷ್ಯನು ಅವನು ಇಷ್ಟ ದೇವರ ಭಯ ಆಶ್ರಯ ಇಡಬೇಕು ಎಂಬುದಾಗಿ ನೋಡುವಾಗ ಅದು ಯೆಹೋವನಲ್ಲಿ ಆಶ್ರಯ ಇಡಬೇಕು. ನಾವು 3ನೇ ಅಧ್ಯಾಯ ಜ್ಞಾನೋಕ್ತಿ 3:5 ಈ ರೀತಿ ಬರೆಯಲ್ಪಟ್ಟಿದೆ. 3:5 ಓದಿ ಸಿಸ್ಟರ್. 3:5 ಸ್ವಂತೆಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಯೆಹೋವನಲ್ಲಿ ಭರವಸವಿಡು. ನಿನ್ನ ಎಲ್ಲಾ ನಡವಳಿಯಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು. ಆತನೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವನು. ಆತನೇ ನಿನ್ನ ಮಾರ್ಗವನ್ನು ಸರಾಗ ಭಯಪಟ್ಟು ಕೆಟ್ಟದ್ದನ್ನು ತೊರೆದು ಬಿಡು, ಸಾರು ಉಂಟಾಗುವುದು. ನಿನ್ನ ಆದಾಯ ಫಲದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವು. ಬೇರೆ ದೇವರ ಮಾತು ನಮಗೆ ಅದು ಆಶ್ರಯ ನೀಡುವಂಥದ್ದು. ಸ್ವಾಬುದ್ಧನ್ನೇ ಆಧಾರ ಮಾಡಿಕೊಳ್ಳುವುದು ಆದಾಮ ಹವ್ವಳು ದಾರಿ ತಪ್ಪುವುದಕ್ಕೆ ಅದೇ ಕಾರಣವಾಯಿತು ಪ್ರಿಯರೇ. ಅವರು ದಾರಿ ಮಾಡಿಕೊಂಡರು ಪ್ರಿಯರೇ. ಹಾಗಾಗಿ ನಮ್ಮ ಸ್ವಾಬುದ್ಧಿ ಆಧಾರ ಮಾಡಿಕೊಳ್ಳುವುದಕ್ಕೆ ನಾವು ಜ್ಞಾನಿಗಳು ಸರ್ವಜ್ಞಾನಿಗಳು ಅಲ್ಲ. ಒಬ್ಬ ವ್ಯಕ್ತಿ ಇದ್ದಾನೆ, ಅದು ಪ್ರಕಟಣೆ ಪುಸ್ತಕ 1:8 ನಾವು ನೋಡುವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 1:8. ಆದಿಯು ನಾನು ಆದಿಯು ಅಂತವು ವರ್ತಮಾನವು ನಾನು ಆದಿಯು ಅಂತವು ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವವನು ಸರ್ವಶಕ್ತನೂ ಆಗಿದ್ದೇನೆ ಎಂದು ದೇವರಾದ ಕರ್ತನು ಹೇಳುತ್ತಾನೆ. ಥ್ಯಾಂಕ್ ಯು ಸಿಸ್ಟರ್. ಯಾರು? ಕರ್ತನಾದ ಯೇಸು ಕ್ರಿಸ್ತನು. ನಮಗೆ ತ್ರಿಕಾಲದ ಬಗ್ಗೆ ಏನು ಗೊತ್ತಿಲ್ಲ ಪ್ರಿಯರೇ. ನಾವು ವರ್ತಮಾನದಲ್ಲಿ ಇದ್ದೇವೆ. ತ್ರಿಕಾಲದಲ್ಲಿ ಇರುವನು ಆತನು ನಾವು ಕೇಳುವುದಿಲ್ಲ. ಅನೇಕ ಸಾರಿ ಮನುಷ್ಯನು ದಾರಿ ತಪ್ಪಲಿಕ್ಕೂ ಕಾರಣ ಅವನ ಸ್ವಾಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳುತ್ತಾನೆ. ಆತನ ಸ್ವಾಬುದ್ಧಿಯಿಂದ ಆತನ ನಷ್ಟಕ್ಕೂ ಅಪಾಯಕ್ಕೂ ಸಂಕಷ್ಟಕ್ಕೂ ವೇದನೆಗೂ ಕಣ್ಣೀರಿಗೂ ಆತನೇ ಕಾರಣನಾಗುತ್ತಾನೆ ಎಂಬುದಾಗಿ ಸತ್ಯವೇದ 2ನೇ ವಚನವನ್ನ ನಾವು ಓದಿಕೊಳ್ಳೋಣ. ಜ್ಞಾನೋಕ್ತಿ 3 ಮೂಢತನವನ್ನು ಎಲ್ಲಿ ತನಕ ಪ್ರೀತಿಸುವಿರಿ? ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಹಿಡಿಸುವವರು? ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಾಗೆ ಮಾಡುವರು? ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳಿರಿ. ಇಗೋ, ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಪಡಿಸುವೆನು. ಇದು ಸಭೆಗೆ ತಿಳಿಸಿರುವಂತದ್ದು. ನಾನು ಕರೆದಾಗ ನೀವು ತಿರಸ್ಕರಿಸಿದ್ದೀರಿ. ನಾನು ಕೈಚಾಚಿದರು ಯಾರೂ ಗಮನಿಸಲಿಲ್ಲ. ನನ್ನ ಬುದ್ಧಿವಾದವನ್ನು ಲಕ್ಷ್ಯಕ್ಕೆ ತಾರದೆ ನನ್ನ ತಿಳುವಳಿಕೆ ತಿದ್ದುಪಾಟನ್ನು ಬೇಡವೆಂದು ತಳ್ಳಿಬಿಟ್ಟಿದ್ದೀರಿ. ಆದ ಕಾರಣ ಬಿರುಗಾಳಿಯಂತೆಯೂ ಅಪಾಯವು ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವುದು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸೋದರ ಸೋದರಿ, ಇವತ್ತು ಈ ಸಂದೇಶವನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ.